ಎಲ್ಲರಿಗೂ ನಮಸ್ಕಾರಗಳು. ನಾನು ಕರ್ನಾಟಕ ರಾಜ್ಯ ಹಿರಿಯ ನಾಗರಿಕರು ಹಾಗೂ ನಿವೃತ್ತ ನೌಕರರ ಕ್ಷೇಮಾಭಿವೃದ್ಧಿ ಸಂಘ ಹುಬ್ಬಳ್ಳಿ ಇದರ ರಾಜ್ಯಾಧ್ಯಕ್ಷನಾಗಿ ಇದೇ ಜೂನ್ 15ರಂದು ಅಂತಾರಾಷ್ಟ್ರೀಯ ಹಿರಿಯ ನಾಗರಿಕರ ದೌರ್ಜನ್ಯ ತಡೆ ಒಂದು ಕಾರ್ಯಕ್ರಮ ಇದೆ. ಇದನ್ನು ಕುರಿತು ತಮ್ಮೆಲ್ಲರಿಗೂ ಒಂದು ಸಂದೇಶವನ್ನ ಕೊಡಬಯಸ್ತಾ ಇದ್ದೇನೆ. ವಿಶ್ವಸಂಸ್ಥೆಯವರು ಅಧ್ಯಯನ ಮಾಡಿ ಸಂಸ್ಥೆಯ ಪ್ರಕಾರ ಪ್ರತಿಯೊಂದು ದೇಶಗಳಲ್ಲಿ ಹಿರಿಯ ನಾಗರಿಕರ ಮೇಲೆ ದೌರ್ಜನ್ಯಗಳು ಪ್ರತಿ ದಿವಸ ಹೆಚ್ಚಾಗ್ತಾ ಇದ್ದಾವೆ. ಈ ದೌರ್ಜನ್ಯವನ್ನು ತಡೆಗಟ್ಟಬೇಕಾದ್ರೆ ಆ ರಾಷ್ಟ್ರಗಳ ಸರ್ಕಾರಗಳು ಕಾನೂನು ಕ್ರಮಗಳನ್ನ ಕೈಗೊಳ್ಳಬೇಕು ಅಂತ ತಿಳ್ಕೊಂಡು ಒಂದು ಆದೇಶವನ್ನ ನೀಡಿದರು. ಈ ಆದೇಶದ ಪ್ರಕಾರ ನಮ್ಮ ಭಾರತ ಸರ್ಕಾರ ಕೂಡ ಹಿರಿಯ ನಾಗರಿಕರ ಕ್ಷೇಮಾಭಿವೃದ್ಧಿ ಕಾನೂನು ಅಂತ ತಿಳ್ಕೊಂಡು 2007ರಲ್ಲಿ ಜಾರಿ ಮಾಡಿತಿ. ಅಷ್ಟಲ್ಲದೆ ಭಾರತ ಸರ್ಕಾರ ಹಿರಿಯ ನಾಗರಿಕರ ನೀತಿಗಳು ಅಂತ ಪ್ರಕಟಣೆ ಮಾಡಿದೆ. ನೀತಿಗಳಂದ್ರೆ ಪಾಲಿಸೀಸ್ ಆಫ್ ಸೀನಿಯರ್ ಸಿಟಿಜನ್ ಅಂತ ಕೇಂದ್ರ ಸರ್ಕಾರದ ನೀತಿಗಳು. ಈ ನೀತಿಗಳನ್ವಯ ಹಿರಿಯ ನಾಗರಿಕರಿಗೆ ಮೇಲೆ ನಡೀತಕ್ಕಂಥ ದೌರ್ಜನ್ಯಗಳನ್ನ ತಡೆಗಟ್ಟಬೇಕಾದ್ರೆ ಕಾನೂನು ಕ್ರಮ ಕೈಗೊಳ್ಳಬೇಕಾಗಿದ್ದು ಅವಶ್ಯಕತೆ ಐತಿ. ಆದ್ರ ಈ ಒಂದು ಹಿರಿಯ ನಾಗರಿಕರ ಕಾನೂನು ಆಗ್ಲಿ ಅಥವಾ ಸರ್ಕಾರದ ನೀತಿಯ ಪ್ರಕಾರ ನಮ್ಮ ಒಂದು ದೇಶದಲ್ಲಿ ಹಿರಿಯ ನಾಗರಿಕರ ದೌರ್ಜನ್ಯ ತಡೆಗಟ್ಟಕ ಯಾವುದೇ ಒಂದು ಕ್ರಮಗಳನ್ನ ಇಲ್ಲಿ ತನಕ ಕೈಗೊಳ್ತಾ ಇಲ್ಲ. ಇದಕ್ಕೆ ಕಾರಣ ಏನಪ್ಪಾ ಅಂತಂದ್ರ ನಮ್ಮ ಹಿರಿಯ ನಾಗರಿಕರ ಸಂಘಟನೆ ಇಲ್ಲ. ಹಿರಿಯ ನಾಗರಿಕರಿಗೆ ಸರ್ಕಾರ ಹೆಚ್ಚಿನ ಗಮನವನ್ನ ಕೊಡ್ತಾ ಇಲ್ಲ. ಹಿರಿಯ ನಾಗರಿಕರ ಬೇಡಿಕೆಗಳು ಸಮಸ್ಯೆಗಳನ್ನ ಸರ್ಕಾರ ನಿರ್ಲಕ್ಷ್ಯ ಮಾಡ್ತಾ ಇದೆ. ಕೇಂದ್ರ ಸರ್ಕಾರನೂ ಅದೇ ರೀತಿ ಮಾಡ್ತಾ ಇದೆ, ಎಲ್ಲ ರಾಜ್ಯ ಸರ್ಕಾರಗಳು ಇದೇ ರೀತಿಯಾಗಿ ಮಾಡ್ತಾ ಇದೆ. ಈ ಕಾರಣದಿಂದ ನಮ್ಮ ಒಂದು ಸಂಘ ರಾಜ್ಯ ವ್ಯಾಪ್ತಿ ಸಂಘ ಆದರೂ ಕೂಡ ರಾಷ್ಟ್ರ ಮಟ್ಟದ ಹಿರಿಯ ನಾಗರಿಕರ ಸಂಘದ ಕೂಡ ಅಫಿಲಿಯೇಷನ್ ಮಾಡಿಕೊಂಡಿದೆ. ಇತ್ತಿತ್ತಲಾಗಿ ನಮ್ಮ ಸಂಘಕ್ಕೆ ಇನ್ನೊಂದು ಹಿರಿಮೆ ಅಂತಂದ್ರ ಅಂತಾರಾಷ್ಟ್ರ ಮಟ್ಟದಲ್ಲಿ ಅಂದ್ರೆ ಕೆನಡಾ ದೇಶದೊಳಗ ಹಿರಿಯ ನಾಗರಿಕರ ಒಂದು ಫೆಡರೇಷನ್ ಇದೆ. ಇಡೀ ಒಂದು ವಿಶ್ವಸಂಸ್ಥೆಯ ಹಿರಿಯ ನಾಗರಿಕರ ಯೋಗಕ್ಷೇಮಕ್ಕಾಗಿ ಸ್ಥಾಪನೆ ಮಾಡಿದಂತ ಒಂದು ಸಂಸ್ಥೆ ಕೆನಡಾ ದೇಶದಲ್ಲಿದೆ. ಈ ಕೆನಡಾ ದೇಶದವರು ನಮ್ಮ ಒಂದು ಸಂಘದ ಒಂದು ಕಾರ್ಯಕ್ರಮ ಚಟುವಟಿಕೆಗಳನ್ನ ಮೆಚ್ಚಿಕೊಂಡು ನಮ್ಮ ಸಂಘಕ್ಕೆ ಈ ಕೆನಡಾ ದೇಶದಲ್ಲಿ ಕೂಡ ಒಂದು ಅಫಿಲಿಯೇಷನ್ ಕೊಟ್ಟು ಸೌಲಭ್ಯತೆಯನ್ನು ಮಾಡಿಕೊಂಡಿದ್ದಾರೆ. ಹೀಗಾಗಿ ನಮ್ಮ ಸಂಘಕ್ಕೆ ಸಾಕಷ್ಟು ಬಲ ಬಂದದ. ಹಿರಿಯ ನಾಗರಿಕರ ಕಲ್ಯಾಣಕ್ಕಾಗಿ ಅವರ ಒಂದು ಹಿತರಕ್ಷಣೆಗಾಗಿ ದೌರ್ಜನ್ಯಗಳನ್ನು ತಡೆಗಟ್ಟುವ ಸಲುವಾಗಿ ನಮ್ಮ ಸಂಘ ವರ್ಷ ಅನೇಕ ಕಾರ್ಯಕ್ರಮಗಳನ್ನ ಹಾಗೂ ಜಾಗೃತಿ ಸಭೆಗಳನ್ನ ನಡೆಸ್ಕೊಂತ ಬಂದಿದೆ. ಅದರ ಅಂಗವಾಗಿ ಇದೇ 15ನೇ ತಾರೀಕಿನ ದಿವಸ ನಮ್ಮ ಸಂಘದ ಪರವಾಗಿ ರಾಷ್ಟ್ರೀಯ ಹಿರಿಯ ನಾಗರಿಕರ ದೌರ್ಜನ್ಯದ ತಡೆ ದಿನಾಚರಣೆ ಅಂತ ತಿಳ್ಕೊಂಡು ನಾವು ರಾಜ್ಯದಾದ್ಯಂತ ಆಚರಣೆಯನ್ನ ಮಾಡ್ತಾ ಇದ್ದೇವೆ. ನಮ್ಮ ಹುಬ್ಬಳ್ಳಿಯ ಒಂದು ಕೇಂದ್ರ ಕಚೇರಿ ಒಳಗ ನಾಳಿನ ದಿವಸ ಈ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿದ್ದೇವೆ. ಹಿರಿಯರ ಹೆಜ್ಜೆ ಅಂತಕ್ಕಂಥ ವೇದಿಕೆ ಮುಂದೆ ಇರ್ತಕ್ಕಂಥ ಬಹುದೊಡ್ಡದಾದಂಥ ಸಭಾಂಗಣದಲ್ಲಿ ಈ ಕಾರ್ಯಕ್ರಮ ಏರ್ಪಾಡು ಮಾಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಮುಖ್ಯ ಉದ್ಘಾಟಕರು ಅತಿಥಿಯಾಗಿ ಸರ್ಕಾರದ ಜನಪ್ರಿಯ ಶಾಸಕರಾದಂಥ ಸನ್ಮಾನ್ಯ ಶ್ರೀ ಪ್ರಸಾದ್ ಅಬ್ಬಯ್ಯ ಅವರು ಆಗಮಿಸಿ ಉದ್ಘಾಟನೆ ಮಾಡಿ ಹಿರಿಯ ನಾಗರಿಕರನ್ನ ಕುರಿತು ಕೆಲವು ಮಾತುಗಳನ್ನ ಹೇಳೋರಿದ್ದಾರೆ. ಅದರಂತೆ ಹಿರಿಯ ನಾಗರಿಕರ ಕಾನೂನಿನಲ್ಲಿ ಇರ್ತಕ್ಕಂಥ ಬದ್ಧತೆ ಮತ್ತು ಯಾವ ರೀತಿಯೊಳಗೆ ಹಿರಿಯ ನಾಗರಿಕರ ರಕ್ಷಣೆ ಕೊಡ್ಬೇಕು ಕಾನೂನು ದೃಷ್ಟಿಯೊಳಗ, ಪೊಲೀಸ್ ಡಿಪಾರ್ಟ್ಮೆಂಟ್ನವ್ರಿಗೆ ಇದಕ್ಕೆ ಏನು ಅವ್ರಿಗೆ ಹಕ್ಕು ಇದೆ, ಇದನ್ನೆಲ್ಲ ಕುರಿತು ಮಾತನಾಡಲು ಇನ್ನೊಬ್ಬ ಮುಖ್ಯ ಅತಿಥಿಯಾಗಿ ನಮ್ಮ ಒಂದು JSS ಲಾ ಕಾಲೇಜಿನ ಪ್ರಿನ್ಸಿಪಾಲರಂತ ಡಾಕ್ಟರ್ ಶ್ರೀಮತಿ ರೂಪಾ ಎಂಗಳಹಳ್ಳಿ ಅವರು ನಾಳೆ ಮುಖ್ಯ ಅತಿಥಿಯಾಗಿ ಈ ಕುರಿತು ಉಪನ್ಯಾಸ ಕೂಡ ಒಂದು ಮಾಡ್ತಾ ಇದ್ದಾರೆ. ಇನ್ನೊಬ್ಬ ಅತಿಥಿಯಾಗಿ ನಮ್ಮ CS ಸುಳ್ಳದಂತಕ್ಕಂಥ ಒಬ್ಬ ಅತ್ಯಂತ ಹಿರಿಯ ನಾಗರಿಕರು ಮತ್ತು ಸಮಾಜ ಸಲುವಾಗಿ ಹೋರಾಟ ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿ ಕೂಡ ಇಲ್ಲಿ ಆಗಮಿಸ್ತಾ ಇದ್ದಾರೆ. ಇವರೆಲ್ಲರ ಸಮ್ಮುಖದಲ್ಲಿ ನಾವು ಹಿರಿಯ ನಾಗರಿಕರ ಒಂದು ದೌರ್ಜನ್ಯ ಅಂದ್ರೆ ಏನು, ಇದನ್ನ ಹೇಗೆ ತಡೆಗಟ್ಟಬೇಕು ಅಂತ ತಿಳ್ಕೊಂಡು ಜಾಗೃತಿ ಮೂಡಿಸ್ಬೇಕಾರ ಒಂದು ಕರಪತ್ರವನ್ನ ನಾಳೆ ಬಿಡುಗಡೆ ಮಾಡ್ತಾ ಇದ್ದಾರೆ. ಈ ಒಂದು ಕರಪತ್ರ ಇದರಲ್ಲಿ
ಹಿರಿಯ ನಾಗರಿಕರಿಗೆ ದೌರ್ಜನ್ಯ ಅಂದ್ರೆ ಏನು ಈ ಕರಪತ್ರದಲ್ಲಿ ನಾವು ಮುದ್ರಣ ಮಾಡಿದ್ದೇವೆ. ಮತ್ತು ಈ ದೌರ್ಜನ್ಯವನ್ನ ತಡೆಗಟ್ಟುಕೊಳ್ಬೇಕಾದ್ರ ಏನು ಕ್ರಮವನ್ನ ಕೈಗೊಳ್ಳಬೇಕು ಅದನ್ನು ಕೂಡ ಇಲ್ಲಿ ಬರೆದಿದ್ದೇವೆ. ಈ ಒಂದು ಕ್ರಮದೊಳಗ ಸರ್ಕಾರ, ಪೊಲೀಸ್ ಇಲಾಖೆ ಮತ್ತು ಸಾರ್ವಜನಿಕರು ಯಾವ ರೀತಿಯಿಂದ ಇದನ್ನ ಕ್ರಮ ಕೈಗೊಳ್ಬೇಕಂತ ವಿವರಣೆ ಮಾಡಿ ಕೊಟ್ಟಿದ್ದೇವೆ. ಇಂಥ ಸಾವಿರಾರು ಗಟ್ಲೆ ಎಲ್ಲ ಕರಪತ್ರಗಳನ್ನು ಮುದ್ರಣ ಮಾಡಿ ರಾಜ್ಯದಾದ್ಯಂತ ಮತ್ತು ರಾಷ್ಟ್ರದಾದ್ಯಂತ ಹಂಚತಕ್ಕಂಥ ವ್ಯವಸ್ಥೆಯನ್ನ ನಮ್ಮ ಸಂಘ ಮಾಡ್ತಾ ಇದೆ. ಹಾಗಾದ್ರೆ ಹಿರಿಯ ನಾಗರಿಕರ ದೌರ್ಜನ್ಯ ಅಂದ್ರೆ ಏನು? ಬಹಳಷ್ಟು ಜನ ತಿಳ್ಕೊಂಡಾರ ದೌರ್ಜನ್ಯ ಅಂದ್ರೆ ಹಿರಿಯ ನಾಗರಿಕರ ಮೇಲೆ ಹೊಡೆಯೋದು, ಬಡಿಯೋದು, ಹಲ್ಲೆ ಮಾಡೋದು, ಇದಕ್ಕೆ ಮಾತ್ರ ದೌರ್ಜನ್ಯ ಅಂತಾರ. ಅದು ತಪ್ಪು. ದೌರ್ಜನ್ಯ ಅಂದ್ರ ಅವ್ರಿಗೆ ಯಾವುದೇ ದೃಷ್ಟಿಯಿಂದ ಹಿಂಸೆಯನ್ನು ಕೊಡ್ತಕ್ಕಂಥದ್ದು ಎಲ್ಲವೂ ದೌರ್ಜನ್ಯ. ಒಂದು ಮಾತಿನಲ್ಲಿ ಹೇಳ್ಬೇಕಂದ್ರೆ ಹಿರಿಯ ನಾಗರಿಕರಿಗೆ ಅವಾಚ್ಯ ಶಬ್ದಗಳಿಂದ ಬೈದು ದೂಷಣೆ ಮಾಡ್ತಕ್ಕಂಥದ್ದು ಕೂಡ ದೌರ್ಜನ್ಯ. ಹಿರಿಯ ನಾಗರಿಕರ ಆದಾಯವನ್ನ, ಫಾರ್ ಎಕ್ಸಾಂಪಲ್, ಇವತ್ತ ನಿವೃತ್ತ ನೌಕರದಾರ್ ಬರ್ತಾರೆ, ತಿಂಗಳ ಪೆನ್ಷನ್ ಇರ್ತೈತಿ. ವಯಸ್ಸಾದ ಮೇಲೆ ಈ ಒಂದು ಅವ್ರಿಗೆ ಬರ್ತಕ್ಕಂಥ ಪೆನ್ಷನ್ ಅನ್ನ ಮಕ್ಕಳು ಹೆಂಡ್ರು ಕಸ್ಕೊಂಡು ಆ ಪೆನ್ಷನ್ ತಾವ ತಗೊಂಡು ಬಳಸ್ಕೊಂಡು ಅವ್ರ ಒಬ್ಬಂಟಿಗಾಗಿ ಕೂಡಿ ಹಾಕಿ ಅವ್ರಿಗೆ ಏನೂ ಸಹಾಯ ಮಾಡೋದಿಲ್ಲ, ಯಾವ ಹಣಕಾಸನ್ನು ಕೊಡೋದಿಲ್ಲ. ಇದು ಒಂದು ರೀತಿಯಿಂದ ದೌರ್ಜನ್ಯ. ಹೀಗೆ ಅನೇಕ ರೀತಿಯಿಂದ ದೌರ್ಜನ್ಯಗಳು ನಡೀತಾನೆ ಇದಾವೆ. ಇದರ ಜೊತೆಗೆ ನಮ್ಮ ಹಿರಿಯ ನಾಗರಿಕರ ಒಂದು ಮನೆ ಬಿಟ್ಟು ಹೊರಗೆ ಹಾಕೋದು. ಯಾಕಂದ್ರೆ ವಯಸ್ಸಾದಂತವ್ರು ಹಿರಿಯ ನಾಗರಿಕರು ನಿರುಪಯೋಗಿ ವಸ್ತು ಅಂತ ಹೇಳ್ತಾರೆ. ನಿರುಪಯೋಗಿ ವಸ್ತು ಅಂತ ತಿಳ್ಕೊಂಡು ಅವ್ರ ಮನೆಯಿಂದ ಹೊರಗೆ ಹಾಕ್ತಾರ. ಅವ್ರಿಗೆ ಸರಿಯಾಗಿ ಊಟಕ್ಕೆ ಕೊಡಂಗಿಲ್ಲ, ಅವರ ಪಾಲನೆ ಪೋಷಣೆ ಮಾಡುವಂಗಿಲ್ಲ, ಅವರ ಆರೋಗ್ಯ